ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದಾಗಿದೆ. ಸೊ ಹಾಗಾದ್ರೆ ಏನಿದೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು, ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಇಂಪಾರ್ಟೆಂಟ್ ಆಗಲಿದೆ, ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ವಿಷಯದ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಇವತ್ತಿನ ಒಂದು ವಿಡಿಯೋನ ಪ್ರಮುಖ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುಟುಂಬ ಪಿಂಚಣಿಯ ಬಗ್ಗೆ ಡಿಸ್ಕಸ್ ಮಾಡುವಂತದ್ದಾಗಿದೆ. ಸೊ ಹಾಗಾದ್ರೆ ಏನಿದೆ ಕುಟುಂಬ ಪಿಂಚಣಿ, ಒಂದು ಕುಟುಂಬ ಪಿಂಚಣಿ ಅಂದ್ರೆ ಏನು, ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಕ್ಯಾಲ್ಕುಲೇಷನ್ಸ್ಗಳು ನಡೆಯುತ್ತೆ, ಮತ್ತು ಒಬ್ಬ ಸರ್ಕಾರಿ ನೌಕರರು ತೀರಿ ಹೋದ ನಂತರ 7 ವರ್ಷಗಳವರೆಗೆ 50% ಪಿಂಚಣಿಯನ್ನು ನೀಡಲಾಗುತ್ತೆ ಮತ್ತು ಅದಾದ್ಮೇಲೆ 30% ಪಿಂಚಣಿಯನ್ನು ನೀಡಲಾಗುತ್ತೆ, ಅಥವಾ ಪಿಂಚಣಿದಾರರು 67 ವರ್ಷ ವಯಸ್ಸು ಆಗೋವರೆಗೆ ಈ ಎರಡೂಗಳಲ್ಲಿ ಯಾವುದು ಅಧಿಕವಾಗಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ ಪಿಂಚಣಿಯನ್ನ ನೀಡಲಾಗುತ್ತೆ. ಸೊ ಪತ್ನಿ ಇದ್ರೆ ಅವರಿಗೆ ನೀಡಲಾಗುತ್ತೆ, ಪತ್ನಿ ಇರುವಾಗಲೇ ಮಕ್ಕಳಿಗೆ ನೀಡಲಾಗುತ್ತೆ ಅಥವಾ ಇಲ್ಲ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸೊ ಇಬ್ರು ಮಕ್ಕಳಿದ್ರೆ ಅವರಲ್ಲಿ ಯಾರಿಗೆ ನೀಡಲಾಗುತ್ತೆ, ಹೆಣ್ಮಗು ಇದ್ರೆ ಅವರಿಗೆ ನೀಡಲಾಗುತ್ತಾ ಅಥವಾ ಗಂಡು ಮಗು ಇದ್ರೆ ಅವರಿಗೆ ನೀಡಲಾಗುತ್ತಾ, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕನ್ಫ್ಯೂಷನ್ಗಳಿದೆ. ಆ ಎಲ್ಲ ಒಂದು ಕನ್ಫ್ಯೂಷನ್ಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿವಾರಣೆ ಮಾಡುತ್ತೇವೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ಆಲ್ ರೈಟ್. ಸೊ ಮೊಟ್ಟ ಮೊದಲನೇದಾಗಿ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋದಂದ್ರೆ ಕುಟುಂಬ ಪಿಂಚಣಿ ಅಂದ್ರೆ ಏನು ಅಂತ ಮೊಟ್ಟ ಮೊದಲನೇದಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತದೆ. ಸೊ ಅದರ ಒಂದು ಉದ್ದೇಶ ಮತ್ತು ಆರ್ಥಿಕ ಪ್ರಾಮುಖ್ಯತೆ ಯಾವ ರೀತಿಯಾಗಿ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಮೊಟ್ಟ ಮೊದಲನೇದಾಗಿ ಕುಟುಂಬ ಪಿಂಚಣಿ ಅಂದ್ರೆ ಡೆಫಿನೇಷನ್ ಪ್ರಕಾರ ಹೇಳೋದಾದ್ರೆ ಸರ್ಕಾರಿ ನೌಕರನು ಅಥವಾ ನೌಕರಳು ತೀರಿ ಹೋದ ನಂತರ ಅವರ ಒಂದು ಸಂಗಾತಿಗೆ ನೀಡುವಂತಹ ಒಂದು ಆರ್ಥಿಕ ಭದ್ರತೆ ಅಥವಾ ಆರ್ಥಿಕ ಸಹಾಯಧನ ಅಂತ ಹೇಳಲಾಗುತ್ತೆ. ಸೊ ಇನ್ ಕೇಸ್ ಒಂದು ಮಕ್ಕಳು ವೈಕಲಾಂಗವಾಗಿದ್ರೆ ಅಥವಾ ಅವರು ಹ್ಯಾಂಡಿಕ್ಯಾಪ್ಡ್ ಆಗಿದ್ರೆ ಅವರಿಗೆ ನೀಡಲಾಗುತ್ತೆ. ಸೊ ಅದೊಂದು ಎಕ್ಸೆಪ್ಷನಲ್ ಕೇಸ್ ಇರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕುಟುಂಬ ಪಿಂಚಣಿಯ ಉದ್ದೇಶ. ಕುಟುಂಬ ಪಿಂಚಣಿಯ ಉದ್ದೇಶ ಏನಿದೆ ಅಂತ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ಸರ್ಕಾರಿ ನೌಕರನು ಸೇವೆಯಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ, ಏನು ಸರ್ಕಾರಿ ನೌಕರರು ಸೇವೆಯಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ ಮರಣ ಹೊಂದಿದರೆ ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ಆರ್ಥಿಕ ಭದ್ರತೆ ಒದಗಿಸಲು ನೀಡುವ ಮಾಸಿಕ ಭತ್ಯೆಯೇ ಕುಟುಂಬ ಪಿಂಚಣಿ ಅಂತ ನಾವು ಕರಿತೇವೆ. ಸೊ ಇದು ಡೆಫಿನೇಷನ್ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ, ಇದು ನೌಕರನ ಕೊನೆಯ ಮೂಲ ವೇತನದ ಲಾಸ್ಟ್ ಡ್ರಾನ್ ಬೇಸಿಕ್ ನ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಯಾವ ರೀತಿ ಲೆಕ್ಕ ಹಾಕಲಾಗುತ್ತದೆ ಅಂತ ನಾವು ನೆಕ್ಸ್ಟ್ ಪಾಯಿಂಟ್ಗಳಲ್ಲಿ, ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಗಳಿದೆ, ಅದರಲ್ಲಿ ತಿಳಿದುಕೊಳ್ಳೋಣ. ನೌಕರನ ಅನುಪಸ್ಥಿತಿಯಲ್ಲಿ ಆತನ ಅಥವಾ ಆಕೆಯ ಕುಟುಂಬವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬಾರದು ಎಂಬುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ಪಿಂಚಣಿಯ ಮೂಲ ಮೊತ್ತದ ಜೊತೆಗೆ ಕಾಲಕಾಲಕ್ಕೆ ಸರ್ಕಾರವು ಘೋಷಿಸುವ ತುಟ್ಟಿ ಭತ್ಯೆ ಡಿಯರೆನ್ಸ್ ಅಲವೆನ್ಸ್ ಡಿಎ ಕೂಡ ಸೇರ್ಪಡೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಪಿಂಚಣಿಯ ಮೂಲ ಮೊತ್ತದ ಜೊತೆಗೆ ಕಾಲಕಾಲಕ್ಕೆ ಸರ್ಕಾರ ಘೋಷಿಸುವಂತಹ ಒಂದು ಡಿಎ ಕೂಡ ಇದಕ್ಕೆ ಆಡ್ ಆಗುತ್ತೆ. ಅಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಒಂದು ಡಿಎನ ಇನ್ಕ್ರೀಸ್ ಮಾಡಲಾಗುತ್ತೆ. ಸೊ ಪ್ರತಿ 6 ತಿಂಗಳಿಗೊಮ್ಮೆ ಇಲ್ಲಿ ಒಂದು ಬೇಸಿಕ್ ಪೆನ್ಷನ್ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಇದು ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು. ಸೊ ಈ ಒಂದು ಕುಟುಂಬ ಪಿಂಚಣಿ ಪಡೆಯೋದಕ್ಕೆ ಯಾರು ಅರ್ಹರು, ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ಯಾವ್ಯಾವ ಒಂದು ಆಪ್ಷನ್ಸ್ ಗಳಿದೆ, ಯಾವ ರೀತಿಯಾದಂತಹ ಒಂದು ನಿಯಮಾವಳಿಗಳಿದೆ ಅಂತ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ಪತಿ ಅಥವಾ ಪತ್ನಿ, ಸ್ಪೌಸ್ ಅಂತ ಏನ್ ಕರಿತೀವಿ, ಪತಿ ಅಥವಾ ಪತ್ನಿ ಇದರಲ್ಲಿ ಇಬ್ರು ಅರ್ಹರಾಗಿರುತ್ತಾರೆ. ನೌಕರನ ಮರಣದ ನಂತರ ಮೊದಲು ಪತಿ ಅಥವಾ ಪತ್ನಿಗೆ ಕುಟುಂಬ ಪಿಂಚಣಿ ಮಂಜೂರಾತಿ ಆಗುತ್ತದೆ. ಅವರು ಜೀವಂತವಾಗಿರುವವರೆಗೆ ಅಥವಾ ಮರು ಮದುವೆಯಾಗುವವರೆಗೆ ಇವೆರಡರಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಈ ಪಿಂಚಣಿಯನ್ನ ಪಡೆಯಲು ಅವರು ಸಂಪೂರ್ಣ ಅರ್ಹರಾಗಿರುತ್ತಾರೆ. ಸೊ ಇನ್ ಕೇಸ್ ಪತಿ ನೌಕರಿಯಲ್ಲಿದ್ದು ಅವರು ತೀರಿ ಹೋಗ್ತಾರೆ ಅಂತ ಅನ್ಕೊಳ್ಳಿ, ಪತ್ನಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಪಿಂಚಣಿಯನ್ನ ನೀಡೋಕೆ ಸ್ಟಾರ್ಟ್ ಮಾಡಲಾಗುತ್ತದೆ. ಅಂಡ್ ಅವ್ರಿಗೆ ಎಲ್ಲಿವರೆಗೂ ಪಿಂಚಣಿಯನ್ನ ನೀಡಲಾಗುತ್ತದೆ ಅಂದ್ರೆ ಅವರು ಜೀವಂತವಾಗಿರುವವರಿಗೆ ಫಸ್ಟ್ ಆಪ್ಷನ್, ಎರಡನೇ ಆಪ್ಷನ್ ಅವರು ಬೇರೆ ಒಂದು ಮದುವೆ ಆಗುವವರೆಗೆ, ಅಂದ್ರೆ ಅವ್ರು ಬೇರೆ ಮದುವೆ ಆದ್ರೆ ಅವರು ಒಂದು ಪಿಂಚಣಿಯನ್ನ ನಿಲ್ಲಿಸಲಾಗುತ್ತೆ ಅಥವಾ ಅವರು ಮರಣದ ನಂತರ ನಿಲ್ಲಿಸಲಾಗುತ್ತೆ. ಎರಡು ಆಪ್ಷನ್ಸ್ ಗಳಿರುತ್ತೆ ಇಲ್ಲಿ. ಅಂಡ್ ಮಕ್ಕಳಿಗೆ ಯಾವ ಒಂದು ಕೇಸಲ್ಲಿ ನೀಡಲಾಗುತ್ತದೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಇದೆ ನೋಡಿ. ಸೊ ಮಕ್ಕಳ ಬಗ್ಗೆ ನಾವು ಮಾತನಾಡೋದಾದ್ರೆ
ಪತಿ ಅಥವಾ ಪತ್ನಿ ಇಲ್ಲದಿದ್ದರೆ ಅವಲಂಬಿತ ಮಕ್ಕಳಿಗೆ ಪಿಂಚಣಿ ನೀಡಲಾಗುತ್ತದೆ. ಗಂಡು ಮಗುವಿಗೆ 25 ವರ್ಷ ತುಂಬುವವರೆಗೆ ಅಥವಾ ಉದ್ಯೋಗ ಸಿಗುವವರೆಗೆ ಇದು ಲಭ್ಯ. ಅವಿವಾಹಿತ, ವಿಧವೆ ಅಥವಾ ವಿಚ್ಛೇದಿತ ಹೆಣ್ಣು ಮಕ್ಕಳಿಗೂ ನಿಯಮಾನುಸಾರ ಅವಕಾಶವಿದೆ. ವಿಕಲಚೇತನ ಡಿಸೇಬಲ್ಡ್ ಮಕ್ಕಳಿಗೆ ಜೀವಿತಾವಧಿಯವರೆಗೆ ಪಿಂಚಣಿ ಸೌಲಭ್ಯವನ್ನ ನೀಡಲಾಗುತ್ತದೆ. ಸೊ ನೋಡಿ, ಮೊಟ್ಟ ಮೊದಲನೇದಾಗಿ ಪತಿ ಅಥವಾ ಪತ್ನಿ ಇಲ್ಲದಿದ್ದರೆ ಮಾತ್ರ ಮಕ್ಕಳಿಗೆ ಬರುತ್ತೆ. ಅಂದ್ರೆ ಪತಿ ತೀರಿ ಹೋದ ನಂತರ ಪತ್ನಿಗೆ ಬಿಟ್ಟು ಮಕ್ಕಳಿಗೆ ಬರುತ್ತೆ ಅಂತ ಕೇಳಿದ್ರೆ ಇಲ್ಲ, ಪತ್ನಿಗೆ ಬರುತ್ತೆ, ಫಸ್ಟ್ ಪ್ರಯಾರಿಟಿ ಅಲ್ಲಿ ಬರುತ್ತೆ. ಪತ್ನಿ ಇಲ್ಲದಿದ್ರೆ ಗಂಡು ಮಗು ಇದ್ರೆ ಅವರಿಗೆ 25 ವರ್ಷ ತುಂಬುವವರೆಗೂ ನೀಡಲಾಗುತ್ತದೆ, ಅಥವಾ ಹೆಣ್ಣು ಮಗು ಇದ್ರೆ ಅವರಿಗೆ ಒಂದು ಅವಿವಾಹಿತ, ವಿಧವೆ ಅಥವಾ ವಿಚ್ಛೇದಿತ ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ನೀಡಲಾಗುತ್ತದೆ. ವಿವಾಹವಾಗಿದ್ರೆ ಅವರಿಗೆ ನೀಡಲಾಗುವುದಿಲ್ಲ. ಡಿವೋರ್ಸ್ಡ್ ಇದ್ರೆ ಅವರಿಗೆ ನೀಡಲಾಗುತ್ತೆ. ಕೆಲವೊಂದಿಷ್ಟು ನಿಯಮಾವಳಿಗಳು ಅದಕ್ಕೂ ಕೂಡ ಇದೆ. ಅಂಡ್ ಡಿಸೇಬಲ್ಡ್ ಮಕ್ಕಳು ಏನಾದರೂ ಇದ್ರೆ ಅವರಿಗೆ ಜೀವಿತಾವಧಿಯವರೆಗೆ ಪಿಂಚಣಿ ಸೌಲಭ್ಯವನ್ನು ನೀಡಲಾಗುತ್ತದೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ಕುಟುಂಬ ಪಿಂಚಣಿಯ ಪ್ರಮುಖ ವಿಧಗಳ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಸೊ ಕುಟುಂಬ ಪಿಂಚಣಿಯ ಪ್ರಮುಖ ವಿಧಗಳು ಏನಿದೆ ಅಂತ ನಾವು ನೋಡೋದಾದ್ರೆ, ಸಾಮಾನ್ಯ ಪಿಂಚಣಿ ಮೊಟ್ಟ ಮೊದಲನೇ ಒಂದು ಆಪ್ಷನ್ ಇದೆ. ಏನಿದೆ? ಸಾಮಾನ್ಯ ಪಿಂಚಣಿ. ಸೊ ಸಾಮಾನ್ಯ ಪಿಂಚಣಿ ಬಂದ್ಬಿಟ್ಟು ಮೊಟ್ಟ ಮೊದಲನೇ ಆಪ್ಷನ್. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಸಾಮಾನ್ಯ ಪಿಂಚಣಿ ತುಂಬಾ ಲೈಕ್ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥದ್ದು. ನೌಕರನ ಕೊನೆಯ ಮೂಲ ವೇತನದ 30% ಮೊತ್ತವನ್ನ ಸಾಮಾನ್ಯ ಕುಟುಂಬ ಪಿಂಚಣಿಯಾಗಿ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಅಂತ ನೀಡಲಾಗುತ್ತದೆ. ಸೊ ಇದಾದ್ಮೇಲೆ ಎರಡನೆಯದು ವರ್ಧಿತ ಪಿಂಚಣಿ, ಎನ್ಹಾನ್ಸ್ಡ್ ಪೆನ್ಷನ್ ಅಂತ ಏನ್ ಕರಿತೀವಿ. ಸೊ ಇದು ಯಾವಾಗ ಸಿಗುತ್ತೆ? ಹೆಚ್ಚಿನ ಒಂದು ಪಿಂಚಣಿ ಅಂತ ಕರಿತೀವಿ ಇದಕ್ಕೆ. ನಿರ್ದಿಷ್ಟ ಷರತ್ತಿಗೊಳಪಟ್ಟು ನೌಕರನ ಕೊನೆಯ ಮೂಲ ವೇತನದ 50% ಮೊತ್ತವನ್ನ ವರ್ಧಿತ ಕುಟುಂಬ ಪಿಂಚಣಿಯಾಗಿ ನೀಡಲಾಗುತ್ತದೆ, ಎನ್ಹಾನ್ಸ್ಡ್ ಪಿಂಚಣಿ ಅಂತ ಕರಿತೀವಿ. ಸೊ ಇದು ಬೇಸಿಕಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸರ್ಕಾರಿ ನೌಕರನು ತೀರಿ ಹೋದ ನಂತರ 7 ವರ್ಷದವರೆಗೆ ಅಥವಾ ಒಂದು ಪಿಂಚಣಿದಾರರು ಪತ್ನಿ ಅಥವಾ ಪತಿಗೆ 67 ವರ್ಷ ತುಂಬುವವರೆಗೆ, ಇವೆರಡರಲ್ಲಿ ಯಾವ್ದು ಮೊದಲು ಬರುತ್ತೋ ಅಲ್ಲಿವರೆಗೆ ಈ ಒಂದು ಎನ್ಹಾನ್ಸ್ಡ್ ಪೆನ್ಷನ್ ನ ನೀಡಲಾಗುತ್ತೆ. ಸೊ ಅದರಲ್ಲಿ 50% ಪಿಂಚಣಿಯ ಮೊತ್ತವನ್ನ ಪಿಂಚಣಿ ರೂಪದಲ್ಲಿ ನೀಡಲಾಗುತ್ತದೆ. ಬಟ್ ನಾರ್ಮಲ್ ನಲ್ಲಿ 30% ಮಾತ್ರ ನೀಡುವಂಥದ್ದು. ಸೊ ಹಾಗಾದ್ರೆ ಎನ್ಹಾನ್ಸ್ಡ್ ಪೆನ್ಷನ್ ನ ಅಡಿಯಲ್ಲಿ 20% ಹೆಚ್ಚಿನ ಒಂದು ಪಿಂಚಣಿಯನ್ನ ಸರ್ಕಾರಿ ನೌಕರರಿಗೆ ನೀಡಲಾಗ್ತಾ ಇರುವಂತದ್ದು, ಪಿಂಚಣಿದಾರರಿಗೆ ನೀಡಲಾಗ್ತಾ ಇರುವಂತದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಕ್ಲಿಯರ್ ಆಗಿರುವಂತಹ ಒಂದು ಎಕ್ಸ್ಪ್ಲನೇಷನ್. ಆಲ್ರೈಟ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಸರ್ಕಾರಿ ನೌಕರರು ತೀರಿ ಹೋದ ಇಮಿಡಿಯೇಟ್ 7 ವರ್ಷದವರೆಗೆ ಈ ಒಂದು ವರ್ಧಿತ ಪಿಂಚಣಿ ಸಿಗುತ್ತೆ, ಆಪ್ಷನ್ ಎ. ಆಪ್ಷನ್ ಬಿ ಬಂದ್ಬಿಟ್ಟು ಪತ್ನಿ ಏನಿದ್ದಾರೆ ಅವರು 67 ವರ್ಷ ಆಗೋವರೆಗೆ ಅವರಿಗೆ ಪಿಂಚಣಿಯನ್ನ ಎನ್ಹಾನ್ಸ್ಡ್ ರೂಪದಲ್ಲಿ ಅಂದ್ರೆ 50% ರೂಪದಲ್ಲಿ ನೀಡ್ತಾರೆ. ಸೊ ನಾರ್ಮಲ್ ಆಗಿ 30% ನೀಡಬೇಕಾಗಿತ್ತು, ಬಟ್ ಅದನ್ನ 50% ವರೆಗೂ ನೀಡ್ತಾರೆ. ಕಾರಣ ಅವರು ಈ ಒಂದು ನಿಯಮಾವಳಿ ಇದೆ, ಸೊ ಅದಕ್ಕಾಗಿ ನೀಡ್ತಿದ್ದಾರೆ ಅಷ್ಟೇ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯ ಬಗ್ಗೆ ನಾವು ಮಾತನಾಡೋದಾದ್ರೆ, ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ 7ನೇ ವೇತನ ಆಯೋಗದ ಅನ್ವಯ ಕರ್ನಾಟಕದಲ್ಲಿ ಪ್ರಸ್ತುತ ಕನಿಷ್ಠ ಮೊತ್ತವನ್ನ 13,500 ರೂಪಾಯಿಗೆ ನಿಗದಿ ಮಾಡಲಾಗಿದೆ ಮತ್ತು ಗರಿಷ್ಠ ಪಿಂಚಣಿಯನ್ನ 1,21,000 ಸಮಥಿಂಗ್ ಇದೆ. ಸೊ ಇದು ಕನಿಷ್ಠ ಮತ್ತು ಗರಿಷ್ಠ ಒಂದು ಕ್ಯಾಪ್ಸ್ ಇರುವಂತದ್ದು ಫ್ಯಾಮಿಲಿ ಪೆನ್ಷನ್ಗೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನ ಮಾತನಾಡೋದಾದ್ರೆ ನಾವು ವರ್ಧಿತ ಕುಟುಂಬ ಪಿಂಚಣಿ, ಎನ್ಹಾನ್ಸ್ಡ್ ಪೆನ್ಷನ್ ಫ್ಯಾಮಿಲಿ, ಇದ್ರ ಬಗ್ಗೆ ಓಕೆ ಆಲ್ರೆಡಿ ಈ ಒಂದು ಸ್ಲೈಡ್ ಅಲ್ಲಿ ಹಾಕಿದೀವಿ ನೋಡಿ. ಸೊ ವರ್ಧಿತ ಕುಟುಂಬ ಪಿಂಚಣಿಯ ಬಗ್ಗೆ ನಾವು ಮಾತನಾಡೋದಾದ್ರೆ 50% ಕೊನೆಯ ಮೂಲ ವೇತನದ ಶೇಕಡಾವಾರು ಯಾವಾಗ ನೀಡಲಾಗುತ್ತದೆ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಯಾವಾಗ ಅಂದ್ರೆ ಯಾವಾಗ ಮತ್ತು ಎಷ್ಟು ವರ್ಷಗಳಿಗೆ ನೀಡಲಾಗುತ್ತದೆ. ನೌಕರನು ಕನಿಷ್ಠ 7 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿ ಮರಣ ಹೊಂದಿದರೆ ಈ ಒಂದು ಪಿಂಚಣಿ ಸೌಲಭ್ಯ ಸಿಗುತ್ತದೆ. ಇದು ಷರತ್ತುಗಳು. ಕನಿಷ್ಠ 7 ವರ್ಷಗಳ ಒಂದು ಕಾಲ ನಿರಂತರ ಸೇವೆಯನ್ನ ಸಲ್ಲಿಸಿರಬೇಕಾಗುತ್ತದೆ. ಇದಾದ್ಮೇಲೆ ನೌಕರನು ಸೇವೆಯಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ ಮರಣ ಹೊಂದಿದರೆ ಮರಣ ದಿನಾಂಕದಿಂದ 7 ವರ್ಷಗಳವರೆಗೆ ಅಥವಾ ನೌಕರನಿಗೆ 65 ವರ್ಷ ವಯಸ್ಸಾಗುತ್ತಿದ್ದ ದಿನಾಂಕದವರೆಗೆ ಇವೆರಡರಲ್ಲಿ ಯಾವುದು ಕಡಿಮೆಯೋ ಅಲ್ಲಿಯವರೆಗೆ ಮೂಲ ವೇತನದ 50% ಪಿಂಚಣಿಯಾಗಿ ನೀಡಲಾಗುತ್ತದೆ. ಸೊ ನೌಕರನು ಸೇವೆಯಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ ಮರಣ ಹೊಂದಿದರೆ ಮರಣದ ದಿನಾಂಕದಿಂದ 7 ವರ್ಷದವರೆಗೆ ಅಥವಾ ನೌಕರನಿಗೆ 65 ವರ್ಷ ವಯಸ್ಸಾಗುತ್ತಿದ್ದ ದಿನಾಂಕದವರೆಗೆ ಇವೆರಡರಲ್ಲಿ ಯಾವುದು ಕಡಿಮೆ ಬರುತ್ತದೆಯೋ ಮೂಲ ವೇತನದ 50% ಪಿಂಚಣಿ ರೂಪದಲ್ಲಿ ಅವರಿಗೆ ನೀಡಲಾಗುತ್ತದೆ ಅಂತ ಈ ಒಂದು ನಿಯಮಾವಳಿ ಹೇಳುತ್ತದೆ. ವರ್ಧಿತ ಕುಟುಂಬ ಪಿಂಚಣಿ, ಎನ್ಹಾನ್ಸ್ಡ್ ಪೆನ್ಷನ್ ಅಂತ ನಾವೇನು ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು
ಸಾಮಾನ್ಯ ಕುಟುಂಬ ಪಿಂಚಣಿ ಎಷ್ಟು ಬರುತ್ತೆ ಅಂತ. ಸೊ ಆಲ್ರೆಡಿ ನಾವು ನೋಡಿದ್ದೇವೆ. ಇದು ಯಾವಾಗ ಅನ್ವಯವಾಗುತ್ತದೆ ಅಂದ್ರೆ ಇದು 30% ಸಿಗುತ್ತದೆ, ದಟ್ ಇಸ್ ಸ್ಟ್ರೇಟ್ ಫಾರ್ವರ್ಡ್. ಯಾವಾಗ ಅನ್ವಯವಾಗುತ್ತದೆ? ವರ್ಧಿತ ಕುಟುಂಬ ಪಿಂಚಣಿಯ 50% ಅವಧಿಯು ಮುಕ್ತಾಯಗೊಂಡ ನಂತರ ಆ ಪಿಂಚಣಿಯು ತಾನಾಗಿಯೇ ಸಾಮಾನ್ಯ ಕುಟುಂಬ ಪಿಂಚಣಿಗೆ 30%ಗೆ ಬದಲಾಗುತ್ತದೆ ಮತ್ತು ಇದು ಪತಿ ಅಥವಾ ಪತ್ನಿಯ ಜೀವಿತಾವಧಿಯವರೆಗೆ ಮುಂದುವರಿಯುತ್ತದೆ. ಸೊ ವರ್ಧಿತ ಎನ್ಹಾನ್ಸ್ಡ್ ಪೆನ್ಷನ್ ಸ್ಕೀಮ್ ಮುಗಿದ ತಕ್ಷಣ ಇದು ಒಂದು ನಾರ್ಮಲ್ ಪೆನ್ಷನ್, ಫ್ಯಾಮಿಲಿ ಪೆನ್ಷನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಫ್ಯಾಮಿಲಿ ಪೆನ್ಷನರ್ ಲೈಫ್ ಲಾಂಗ್ ಕೂಡ ಇದು ನಡೆಯುವಂಥದ್ದು. ಒಂದು ವೇಳೆ ನೌಕರನು 7 ವರ್ಷಗಳಿಗಿಂತ ಕಡಿಮೆ ಸೇವೆ ಸಲ್ಲಿಸಿ ಮರಣ ಹೊಂದಿದರೆ ಆತನ ಕುಟುಂಬಕ್ಕೆ ಆರಂಭದಿಂದಲೇ ಕೊನೆಯ ಮೂಲ ವೇತನದ 30% ಸಾಮಾನ್ಯ ಪಿಂಚಣಿಯಾಗಿ ನೀಡಲಾಗುತ್ತದೆ. ಸೊ 7 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿ ನೌಕರರು ಮರಣ ಹೊಂದಿದರೆ ಅಂತ ಒಂದು ಸನ್ನಿವೇಶದಲ್ಲಿ ಕನಿಷ್ಠ ಎಷ್ಟು ಕೊಡ್ತಾರೆ ಅಂದ್ರೆ 50% ಕೊಡೋದಿಲ್ಲ, ಆ ಟೈಮಲ್ಲಿ 30% ಮಾತ್ರ ನೀಡಲಾಗುತ್ತದೆ. ಸೊ ಒಂದು ಲೆಕ್ಕಾಚಾರದೊಂದಿಗೆ ಇದನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಟ್ರೈನ ಮಾಡೋಣ ಇಲ್ಲಿ. ಸೊ ಒಂದು ಪ್ರಯತ್ನವನ್ನ. ಸೊ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳಿ. ಉದಾಹರಣೆಗೆ ಒಬ್ಬ ನೌಕರನ ಲೆಕ್ಕಾಚಾರ. ಒಬ್ಬ ಸರ್ಕಾರಿ ನೌಕರನು ಮರಣ ಹೊಂದುವ ಮುನ್ನ ಆತನ ಕೊನೆಯ ಮೂಲ ವೇತನ 50,000 ರೂಪಾಯಿಗಳಾಗಿತ್ತು ಎಂದು ಭಾವಿಸೋಣ. ಓಕೆ, ಸೊ 50,000 ರೂಪಾಯಿ ಅವರ ಒಂದು ಬೇಸಿಕ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಹಾಗಾದ್ರೆ ಲೆಕ್ಕಾಚಾರ ಯಾವ ರೀತಿ ಬರುತ್ತೆ ಅಂದ್ರೆ ವಿವರಣೆ, ಶೇಕಡಾವಾರು ಲೆಕ್ಕಾಚಾರ ಮತ್ತು ಮೂಲ ಪಿಂಚಣಿಯ ಮೊತ್ತ ಎಷ್ಟಾಗುತ್ತೆ ತಿಂಗಳಿಗೆ ಅಂತ. ಕೊನೆಯ ಮೂಲ ವೇತನ ಬೇಸಿಕ್ ಪೇ ಎಷ್ಟಾಗಿದೆ? 50,000 ರೂಪಾಯಿ ಅವರು ಪಡಿತಾ ಇದ್ರು. ವರ್ಧಿತ ಕುಟುಂಬ ಪಿಂಚಣಿ ಮೊದಲ 7 ವರ್ಷಗಳಿಗೆ ಎಷ್ಟಾಗುತ್ತೆ? 50,000ದ 50%. 50,000 ಇಂಟು 50% ಮಾಡಿದ್ರೆ ಎಷ್ಟು ಬರುತ್ತೆ? 25,000 ಸ್ಟ್ರೇಟ್ ಫಾರ್ವರ್ಡ್. ಇದಾದ್ಮೇಲೆ ಸಾಮಾನ್ಯ ಕುಟುಂಬ ಪಿಂಚಣಿ ವರ್ಧಿತ ಅವಧಿಯ ನಂತರ ಎಷ್ಟು ಬರುತ್ತೆ ಅಂತ ನಾವು ನೋಡೋದಾದ್ರೆ 50,000 ಇಂಟು 30%, ದಟ್ ಈಸ್ 15,000 ರೂಪಾಯಿ ಬರುತ್ತೆ. ಇದು ಫ್ಯಾಮಿಲಿ ಪೆನ್ಷನ್ ಬರ್ತಾ ಇರುವಂತದ್ದು 7 ವರ್ಷಗಳ ಅವಧಿ ಮುಗಿದ ನಂತರ ನಾರ್ಮಲ್ ಪೆನ್ಷನ್ ಅಂತ ಕರಿತೀವಿ, ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಅಂತ. ಸೊ ಇದು ಫ್ಯಾಮಿಲಿ ಪೆನ್ಷನ್ 25,000 ಸಿಗ್ತಾ ಇತ್ತು, ಇವಾಗ 15,000 ಸಿಗುತ್ತೆ. ಗಮನಿಸಿ, ಮೇಲೆ ಮೊತ್ತವು ಕೇವಲ ಮೂಲ ಪಿಂಚಣಿಯಾಗಿದೆ. ಬೇಸಿಕ್ ಪೆನ್ಷನ್ ಪ್ರತಿ ತಿಂಗಳು ಕೈಗೆ ಸಿಗುವ ಒಟ್ಟು ಪಿಂಚಣಿಯಲ್ಲಿ ಸರ್ಕಾರದ ಅಂದಿನ ದರದಂತೆ ತುಟ್ಟಿ ಭತ್ಯೆ ಸೇರಿಸಿಕೊಳ್ಳಲಾಗುತ್ತದೆ. ಉದಾಹರಣೆಗೆ ಮೂಲ ವೇತನ ಪ್ಲಸ್ DA ಇಸ್ ಈಕ್ವಲ್ ಟು ಒಟ್ಟು ಪಿಂಚಣಿ. ಸೊ ಇದು ಬರೀ ಬೇಸಿಕ್ ಮಾತ್ರ ನಾವು ಹೇಳ್ತಾ ಇರುವಂತದ್ದು. ಇದ್ರ ಜೊತೆಗೆ ಸರ್ಕಾರಿ ನೌಕರರಿಗೆ DA ಕೂಡ ಆಡ್ ಆಗುತ್ತೆ. ಸೊ ಹಾಗಾಗಿ 25,000 ಜಾಗದಲ್ಲಿ ಇನ್ನೂ 3-4,000 ರೂಪಾಯಿ ಹೆಚ್ಚಳ ಆಗುತ್ತದೆ ಅನ್ನೋದು ಈ ಒಂದು ಪಾಯಿಂಟ್ನ ಒಂದು ಮುಖ್ಯ ಉದ್ದೇಶವಾಗಿದೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಯಾವ ರೀತಿಯಾಗಿ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಅಂತ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಏನಕ್ಕಂದ್ರೆ ಇದರಲ್ಲಿ ತುಂಬಾ ಒಂದು ಗೊಂದಲಗಳಿರುತ್ತೆ. ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಮೊದಲು 7 ವರ್ಷ ಯಾವ ರೀತಿ, ನಂತರ 7 ವರ್ಷ ಯಾವ ರೀತಿ ಪತಿಗೆ ನೀಡಲಾಗುತ್ತಾ, ಪತ್ನಿಗೆ, ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಯಾವ ರೀತಿ ಇರುತ್ತೆ ಅಂತ ತುಂಬಾ ಒಂದು ಪ್ರಶ್ನೆಗಳಿರುತ್ತೆ. ಸೊ ಅವೆಲ್ಲವನ್ನೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೇವೆ. ಐ ಹೋಪ್ ನಿಮಗೆ ಇದರಲ್ಲಿ ಮಾಹಿತಿ ಕರೆಕ್ಟಾಗಿ ಸಿಕ್ಕಿದೆ ಅಂತ. ಸೊ ನಿಮಗೆ ಈ ಒಂದು ವಿಡಿಯೋ ಒಳ್ಳೆಯನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅವುಗಳಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಅಥವಾ ಇದೇ ಒಂದು ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅದಕ್ಕೆ ಆನ್ಸರನ್ನು ನೀಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಲೇ ಹೇಳ್ತೀವಿ. ಆಲ್ ರೈಟ್.